ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೊಂಡಿನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ರಾಗಿ ಮುದ್ದೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಚರಿಗೆ ನೀರು ತೊಗೊಂಡಿನಿ ನೋಡ್ರಿ. ಇವಾಗ ಒಂದು ದೀಡ್ ಗಿಲಾಸ್ ಹಿಡಿಯುವಂಥ ಚರ್ಗಿ ತೊಗೊಂಡಿನಿ. ಒಂದು ಫುಲ್ ಚರ್ಗಿ ನೀರು ತೊಗೊಂಡಿನಿ. ಸ್ವಲ್ಪ ಮಾಡ್ಲಾಕತ್ತೀನಿ. ಇಬ್ಬರಿಗೆ, ನನ್ನ ಮಗಳಿಗೂ ನನಗೂ ಆಗಷ್ಟು ಅಷ್ಟೇ ಮಾಡ್ಲಾಕತ್ತೀನಿ. ಇಷ್ಟು ರಾಗಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಅರ್ಧ ಬಗೋಣಿ. ಮುದ್ದೆ ಕೋಲಿಲ್ಲ, ಮುದ್ದೆ ಕಟ್ಟಿಗಿಲ್ಲ. ನಾವು ಮುದ್ದೆ ಹೆಂಗೆ ಮಾಡೋದು? ಮುದ್ದೆ ಮಾಡ್ಲಕ್ಕೆ ಹೋದ್ಗಳೇ ನಮಗೆ ಅಳಸಾಗಿ ಬಿಡ್ತೈತಿ, ಇಲ್ಲಾಂದ್ರೆ ಪೂರ್ತಿ ಗಟ್ಟಿ ಆಕೈತಿ, ಇಲ್ಲಾಂದ್ರೆ ಹೊತ್ತೆ ಹೋಗಿ ಬಿಡ್ತೈತಿ. ಹೆಂಗೆ ಮಾಡೋದು? ರಾಗಿ ಹಿಟ್ಟು ಪಾಕಿಟ್ ಹಿಟ್ಟು ತರಬೇಕು, ಏನು ಮನ್ಯಾಗ ರಾಗಿ ತಂದು ಹಸನು ಮಾಡಿ ಬೀಸ್ಬೇಕು? ನಮಗೆ ಹಸನು ಮಾಡಿ ಬೀಸಕ್ಕೆ ಬರಲ್ಲ ಅನ್ನೋರಿಗೆಲ್ಲ ಇವತ್ತು ನೋಡ್ರಿ. ಇವಾಗ ಒಂದು ಚರಿಗೆ ನೀರು ಹಾಕಿನಿ. ಅದಕ್ಕೆ ನಾನು ಒಂದು ಅರ್ಧ ಬಗೋಣಿಯಷ್ಟು ಹಿಟ್ಟು ತೊಗೊಂಡಿನಿ. ಹಾಕಿ ತಿರುವಾಡ್ಲಾಕತ್ತೀನಿ ನೋಡ್ರಿ. ಈಗ ನೀಟಾಗಿ ತಿರುವಾಡಬೇಕು. ಯಾಕಂದ್ರೆ ಹಿಟ್ಟು ತುಂಬ ಸಣ್ಣಾಗಿ ಬೀಸ್ಕೊಂಬಂದಿರ್ತೀವಿ. ದಮ್ ಬೀಸಿದ್ರೆ ಸರಿಯಾಗಲ್ಲ ಮುದ್ದೆ. ಹಾಗಾಗಿ ತುಂಬ ಸಣ್ಣ ಇರ್ತದೆ, ಗಂಟಾಗೋದು ಇದನ್ನ ಇರ್ತೈತಿ. ಚೆಂದಾಗೆ ತಿರುವಾಡಬೇಕು, ಚೆಂದ ಕೈ ಆಡಿಸ್ಬೇಕು. ಮುದ್ದೆ ಕೋಲಿಲ್ಲ ಅಂತ ಏನು ವಿಚಾರ ಮಾಡೋಂಗಿಲ್ಲ. ಗಟ್ಟಿದ್ದಂಥ ಒಂದು ಚಮಚೆರೆ, ಒಂದು ಕಡ್ಚಿಗೆರೆ ತೊಗೊಂಡ್ರೆ ಸಾಕು ನೋಡ್ರಿ. ಈಗ ಗ್ಯಾಸ್ ಮ್ಯಾಗ ಇಟ್ಟಿನಿ ನೋಡ್ರಿ. ನಾನು ಎಷ್ಟು ಸ್ವಲ್ಪ ಮಾಡ್ಲಾಕತ್ತೀನಿ. ಎಲ್ಲಿ ಏನು ಸ್ವಲ್ಪನೂ ಕೆಡ್ಲಾರ್ದಂಗೆ, ಗಂಟು ಆಲಾರ್ದಂಗೆ ನಿಮಗೆ ಇವತ್ತು ನಾ ಮುದ್ದೆ ಮಾಡಿ ತೋರಿಸ್ಬೇಕಂತ ಅನ್ಕೊಂಡಿನಿ. ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಲಾಕತ್ತೀನಿ ನೋಡ್ರಿ. ಅದಕ್ಕೆ ಭಾರಿ ಮಸ್ತ್ ಇರ್ತದ. ನೀವು ಬಿಸಿ ಬಿಸಿ ಮುದ್ದೆ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಯಾವ ಸಾರಿಗಾದರೂ ಮಾಡ್ಕೋಬೋದು. ಆದ್ರೆ ಸಾರಿಗೆ ಉಪ್ಪು, ಹುಳಿ, ಖಾರ ಸ್ವಲ್ಪ ಜಾಸ್ತಿ ಆಗಿತ್ತಂದ್ರೆ ಮಾಡ್ಕೋಬೋದು. 4 ರೊಟ್ಟಿ ಉಣ್ಣು ಪಾಲಿಂದ ಒಂದು ಮುದ್ದೆ ತಿಂದ್ರೆ ಹೊಟ್ಟೆ ತುಂಬುತ್ತದೆ, ನಿದ್ದೆ ಮನಗಂಡ ಬರ್ತದ ನೋಡ್ರಿ. ಇವಾಗ ನೋಡ್ರಿ, ಕೈ ಬಿಡ್ದಂಗೆ ತಿರ್ಗಿಸ್ಕೊತ ಹೋಗ್ರಿ. ಗ್ಯಾಸ್ ಮ್ಯಾಗ ಇಟ್ಟ ಮೇಲೆ ತಿರುಗಿಸ್ಲೇಬೇಕು ಅದನ್ನು. ಯಾಕಂದ್ರೆ ಇದು ನಾನು ಒಂದು ಹಳಿ ಕುಕ್ಕರ್ದಾಗ ಮಾಡ್ತೀನಿ ನಾನು ಜಾಸ್ತಿ. ಅದು ದಿಪ್ಪಿತ್ತು, ಯಾಕಂದ್ರೆ ಅದು ಕಾಣಿಸಂಗಿಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಸೈಜದ್ದು ಬಗೋಣಿ ತೊಗೊಂಡಿನಿ. ಕೈ ಬಿಡ್ದಂಗೆ ತಿರುತ್ತಾ ಇರ್ರಿ. ಎಲ್ಲಿವರೆಗೂ ತಿರುತ್ತಾ ಇರಬೇಕು ಅಂತಂದ್ರೆ, ಇವಾಗ ನೋಡ್ರಿ ಅದು ಕುದಿ ಬರೋವರೆಗೂ, ಒಂದು ಗಂಜಿ ಆಕಾರ ಬರೋವರೆಗೂ. ಇವಾಗ ನೋಡ್ರಿ ಗಂಜಿ ಆಕಾರ ಬಂತು. ಮತ್ತು ಆಮೇಲಿಂದ ಕಲರ್ ಚೇಂಜ್ ಆಲಕತ್ತು. ಮೊದಲು ಬೆಳ್ಳಗಿದ್ದಿದ್ದು ಇವಾಗ ಚಾಕ್ಲೇಟ್ ಕಲರ್ ಬರೋಕೆ ಸ್ಟಾರ್ಟ್ ಆಗೈತಿ. ಇವಾಗ ಇಲ್ಲಿ ತನಕ ನೀವು ಕೈ ಬಿಡ್ದಂಗೆ ತಿರುಗಿಸ್ಬೇಕು. ಇವಾಗಿನ ಅದು ಗಂಟಾಗೋ ಚಾನ್ಸಸ್ ಇರಂಗಿಲ್ಲ. ಇಷ್ಟು ಮಿರಿಯಾಗಿ ನಮಗೆ ಫಸ್ಟ್ ಟೈಮ್ ಮಾಡಾಕತ್ತೇವಿ, ನಮಗೆ ಗಂಟಾಕೈತಿ, ಹಾಳಾಕೈತಿ ಅನ್ನೋರು ಅದಕ್ಕೆ ಏನು ಮಾಡಿರಿ, ನಿಮ್ಗೊಂದು ಟ್ರಿಕ್ ಕೊಡ್ತೀನಿ. ಅದು ಏನಪ್ಪ ಅಂತಂದ್ರೆ, ಅನ್ನ ಮಾಡಿರ್ತೀರಲ್ಲ ನೀವು, ಅನ್ನನ ಸ್ವಲ್ಪ ಅನ್ನ, ಎಷ್ಟು ಒಂದು ನಿಂಬಿಕಾಯಿ ಅಷ್ಟರೇ, ಇಲ್ಲ ನಿಂಬಿಕಾಯಿಕಿನ ಒಂದು ಜಾಸ್ತಿಯರೇ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ ಮಾಡ್ಕೋಬೋದು. ಮೊದಲು ಸ್ಟಾರ್ಟಿಂಗ್ ಮಾಡ್ತಾ ನೀವು ಕೆಡ್ತದ ಗಂಟಾಕ್ಕದ. ಕೆಲವೊಬ್ರಿಗೆ ಆಕೈತಿ, ನನಗೂ ಕೂಡ ಆಗ್ಯದ ಫಸ್ಟಿಗೆ ಕಲಿಯಾಗ. ಅದನ್ನು ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಗಂಟಾಗೋ ಚಾನ್ಸಸ್ ಕಡಿಮೆ ಇರ್ತೈತಿ. ಮತ್ತು ಆಮೇಲೆ ರಾಗಿ ಹಿಟ್ಟು ಪಾಕಿಟ್ ಹಿಟ್ಟು ತರಕ್ಕೆ ಹೋಗಬೇಡ್ರಿ. ಅದು ನಿಜವಾಗ್ಲೂ ರಾಗಿ ಹಿಟ್ಟು ಇರಂಗಿಲ್ಲ. ಯಾಕಂದ್ರೆ ನನಗೆ ಅದರ ಅನುಭವ ಆಗೈತಿ. ಅದ್ರಾಗ ಹುರುಳಿ ಹಿಟ್ಟು ಮಿಕ್ಸ್ ಇರ್ತೈತಿ. ಆಮೇಲಿಂದ ಒಂದು ಸರಿ ನಾನು ಪಾಕೆಟ್ ಹಿಟ್ಟಿರ್ತದಲ್ಲ, ಅದ್ರಾಗ ಏನೂ ಇರಂಗಿಲ್ಲ ಅಂತ ಡೈರೆಕ್ಟಾಗಿ ಮುದ್ದೆ ಮಾಡಿಬಿಟ್ಟಿದ್ದೆ ನಾನು. ಆದ್ರೆ ನೋಡ್ದೇವಿ, ಮುದ್ದೆ ಮಾಡಿದ್ದು ಹಗಲತ್ತು ಮಾಡಿದ್ವಿ. ರಾತ್ರಿ ಮಾಡಿದ್ರೆ ಸುಮ್ಮನೆ ನುಂಗಿ ಮಕ್ಕೊಂಡ್ಬಿಡ್ತಿದ್ದೆವು, ಏನೋ ಗೊತ್ತಿಲ್ಲ. ರಾತ್ರಿ ಹಗಲತ್ತು ಮಾಡಿದ್ದೇವೆ ನಾವು. ಮಾಡಿದ್ದಕ್ಕೆ ನೋಡಿದೆ ನಾನು, ಬಾಲು ಹುಳ ಇದ್ದು ಅದ್ರಾಗ ಹಿಟ್ಟಿನಾಗ. ಹಂಗಾಗಿ ಸ್ಟಾಕ್ ಇರ್ತದ. ಯಾಕಂದ್ರೆ ನಮ್ಮ ಕಡೆ ಸಿಗಂಗಿಲ್ಲ ರಾಗಿ ಹಿಟ್ಟು. ಆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಕಡೆ ಸೇಲ್ ಆಗಂಗಿಲ್ಲ ರಾಗಿ ಹಿಟ್ಟು. ಹಾಗಾಗಿ ಎಷ್ಟು ದಿನದ ಪಾಕಿಟ್ ಇಟ್ಟಿರ್ತಾರೋ ಗೊತ್ತಿಲ್ಲ. ಮತ್ತು ನಿಜವಾಗ್ಲೂ ಅದು ಪಾಕಿಟ್ ಹಿಟ್ಟಿನಾಗ ಜಾಸ್ತಿ ರಾಗಿ ಹಿಟ್ಟಿನ ಕ್ವಾಂಟಿಟಿ ಇರಂಗಿಲ್ಲ, ಕಮ್ಮಿ ಇರ್ತೈತಿ. ಬೇರೆ ಏನೋ ಇರ್ತದೆ, ಒಂಥರ ಸ್ಮೆಲ್ ಬರ್ತಿತ್ತದು ನಾನು ಮಾಡುವಾಗ. ನನಗೆ ಅದ್ರದ್ದು ಅನುಭವ ಆಗೈತಿ. ಅದಕ್ಕೆ ಅವಾಗಿಂದ ನಾನು ಏನು ಮಾಡಿದೆ, ರಾಗಿ ತರ್ತೀನಿ, ತಿಂಗಳ ಒಂದಿಷ್ಟಂತ ರಾಗಿ ತರ್ತೀನಿ. ತಂದುಬಿಟ್ಟು ಬೀಸಿರ್ತೀನಿ. ಬೀಸಿದ್ ಬೇಕಾದ್ರೆ ಮೊದಲು ಅದನ್ನು ಏನು ಮಾಡಿರಿ, ನಿಮಗೆ ಹಸನು ಮಾಡೋಕೆ ಬರಲ್ಲ, ಕ್ಲೀನಾಗಿ ಹಸನು ಮಾಡೋಕೆ ಬರಂಗಿಲ್ಲಪ್ಪ ಅಂತಂದ್ರೆ ಅದನ್ನು ಒಂದು ಸರಿ ನೀರಾಗ ಹಾಕಿ ತೊಳಿರಿ. ಅದ್ರಾಗಿನ ಕಸ ಕಡ್ಡಿ ಎಲ್ಲ ಮ್ಯಾಗ ಬರ್ತೈತಿ ನೀರಾಗ. 2-3 ಸರಿ ತೊಳಿರಿ. ಆಮೇಲಿಂದ ಅವ್ರನ್ನ ಬಿಸ್ಲಾಗ ಹಾಕಿರ ಒಣಗಿಸ್ರಿ, ನೆಳ್ಳಾಗ ಹಾಕಿರ ಒಣಗಿಸ್ಬಿಟ್ಟು ಮತ್ತು ಎಲ್ಲರ ಒಂದೊಂದು ಮಿಂಚು ಹಳ್ಳಿರ್ತಾವೆ, ಅದನ್ನು ತೆಗೆದು ಅದನ್ನು ಬೀಸ್ಲಾಕ್ ಕೊಡ್ರಿ. ಬೀಸ್ಲಾಕ್ ಹೆಂಗೆ ಕೊಡ್ತೀರಪ್ಪ ಅಂತಂದ್ರೆ, ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕಿರಿ. ಮೆಂತ್ಯ ಕಾಳು ಹಾಕಿ ಬೀಸ್ಲಾಕ್ ಕೊಡ್ರಿ. ಯಾಕಪ್ಪ ಅಂತಂದ್ರೆ, ರಾಗಿ ಮುದ್ದೆ ನಿಮಗೆ ಮಾಡಬೇಕಾದ್ರೆ ಒಂದು ಘಮ ಬರ್ತೈತಿ, ನಿಮಗೆ ಫ್ಲೇವರ್ ಬರ್ತೈತಿ. ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತದ, ಆ ಥರ ಫ್ಲೇವರ್ ಬರ್ತೈತಿ. ಅದಕ್ಕಾಗಿ ಮೆಂತ್ಯ ಕಾಳನ್ನು ಹಾಕಿ ಬೀಸ್ಕೊಂಬರಿ. ಇವಾಗ ನೋಡ್ರಿ, ನಾನು ಹಾಕಿ ತಿರುವಾಡ್ತಾ ಇದ್ದೀನಿ. ಅದು ಕುದ್ದೈತಿ ನೀವು ನೋಡ್ತಾ ಇದ್ದೀರಲ್ಲ, ಈ ಕುದ್ದದ ಅದಕ್ಕೆ ಹಾಕಿ ತಿರುವಾಡ್ಲಕತ್ತೀನಿ ನಾನು. ಇದೇ ಥರ ತಿರುವಾಡ್ಬೇಕು ನೋಡ್ರಿ. ಅದನ್ನು ಚೆಂದಾಗೆ ನೋಡ್ಕೊರಿ. ವಿಡಿಯೋನ ಕಟ್ ಮಾಡಿ ನೀವು ಮುಂದಕ್ಕೆ ಓಡಿಸಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗಂಗಿಲ್ಲ. ಇವಾಗ ನೋಡ್ರಿ, ಅದನ್ನು ಈ ಹದ ಬರೋವರೆಗೂ ಚೆಂದಾಗೆ ಕೈ ಆಡಿಸ್ಬೇಕು. ಒಟ್ಟಿನಲ್ಲಿ ಇದು ಏನಂದ್ರೆ ತಿರುವಾಡದೆ ಇದ್ರಾಗ ಒಂದು ದೊಡ್ಡ ಕೆಲಸ ಅಂತ ಅನ್ಕೋಬೇಕು ನಾವು. ಈಗ ಗಟ್ಟಿ ಅಂದ್ರೆ ಗಟ್ಟಿ ಬರಾಕತ್ತೈತಿ. ಬೊಗೋಣಿದು ತಿಳುವೈತಿ, ಇದು ಹೊತ್ತು ಚಾನ್ಸಸ್ ಜಾಸ್ತಿ ಇರ್ತದೆ. ಆದಷ್ಟು ದಿಪ್ಪಿರುವಂಥದ್ದು ಪಾತ್ರೆ ತೊಗೊಳ್ರಿ. ಹಾಗಾಗಿ ಇವಾಗ ನೋಡ್ರಿ ಎಷ್ಟು ಗಟ್ಟಿ, ಎಷ್ಟು ಚಂದ ಬರಾಕತ್ತದ. ಆದರೆ ಈಗ ನಾವು ಹಿಟ್ಟು ಹಾಕ್ದೇವಲ್ಲ, ಇದು ಬೆಳ್ಳಗೆ ಕಾಣಕತ್ತೈತಿ.
ಆಮೇಲೆ ಇದು ಉಮ್ಗೊಯ್ತೈತಿ, ಉಮ್ಗೊಯ್ತದೆ ಅದು ಕುದಿಬೇಕು ನೀಟಾಗಿ. ಕುದಿಲಿಲ್ಲ ಅಂದ್ರೆ ಆಮೇಲೆ ಹೊಟ್ಟೆ ಕಡಿದು ಅದು ಪ್ರಾಬ್ಲಮ್ ಆಕೈತಿ. ಚೆಂದಾಗಿ ಉಮ್ಗೊಯ್ಬೇಕು ಅದು. ಒಂದು ಸ್ವಲ್ಪ ಹೊತ್ತು, ಒಂದು 20 ನಿಮಿಷ 30 ನಿಮಿಷ ಆದರೂ ತೊಗೋತೈತಿ. ಚೆಂದ ದಿಪ್ಪನ ಪಾತ್ರೆ ತೊಗೊಂಡು ಒಂದು ಏನಾದರೂ ಮುಚ್ಚಿ ಅದನ್ನು ಉಮ್ಗೊಯ್ಲಕ್ಕೆ ಇಡಬೇಕು. ಈಗ ನೋಡ್ರಿ ನಾ ಅದನ್ನು ಗ್ಯಾಸ್ ಮ್ಯಾಗ ಇಟ್ಟೀನಿ. ಮತ್ತು ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನಾನು ಮುಚ್ಚಿ ಬಿಡ್ತೀನಿ. ಯಾಕಂದ್ರೆ ಅದು ಚೆಂದಾಗಿ ಉಮ್ಗೊಯ್ಬೇಕು. ಉಮ್ಗೊಯ್ಲಿಕ್ಕಪ್ಪ ಅಂತಂದ್ರೆ ಹೊಟ್ಯಾಗ ಒಂಥರ ಭಾರ ಆದಂಗೆ ಆಕ್ಕದ, ಹೊಟ್ಟೆ ಉಬ್ದಂಗೆ ಆಕ್ಕದ, ಹೊಟ್ಟೆ ಕಡಿ ಚಾನ್ಸಸ್ ಇರ್ತತಿ. ಮಕ್ಕಳಿಗೆಲ್ಲ ಗೊತ್ತಾಗಂಗಿಲ್ಲ, ನಮಗೆ ಗೊತ್ತಾಕೈತಿ. ಇವಾಗ ನೋಡ್ರಿ ಅದು ತಿರುವ್ತೀನಿ ನಾನು. ಕೆಳಗೆ ಸ್ವಲ್ಪ ಹೊತ್ಯದ, ಯಾಕಂದ್ರೆ ತಿಳುವೈತಿ. ಅಲ್ಲಿ ತೋರಿಸ್ಲಾಕತ್ತೀನಿ ನೋಡ್ರಿ ನಾನು. ಅದು ಉಮ್ಗೊಯ್ದೈತಿ, ಕೆಳಗಿಂದ ಉಮ್ಗೊಯ್ದೈತಿ, ಮ್ಯಾಗಿಂದ ಉಮ್ಗೊಯ್ದಿಲ್ಲ. ಅದಕ್ಕೂ ಕಲರ್ ನೋಡ್ರಿ ಎಷ್ಟು ಡಿಫ್ರೆಂಟ್ ಅದ. ಇದು ತಿರುವುದೇ ಒಂದು ಭಾಳ ದೊಡ್ಡ ಕಷ್ಟ. ತಿರುವ್ಲಾಕೆ ತಾಕತ್ ಬೇಕು ನೋಡ್ರಿ ಇದಕ್ಕೆ, ಮತ್ತೇನಿಲ್ಲ. ಎಷ್ಟು ಜಿಗಟ್ ಬರ್ಲಾಕತ್ತೈತಿ ನೋಡ್ರಿ ಇದಕ್ಕೆ. ಆಯ್ತಾ. ಮತ್ತು ಇನ್ನೊಂದು ದಿಪ್ಪಂದು ಕಡ್ಚಿಗಿನೇ ಆಗಲಿ ಚಮಚನೇ ಆಗಲಿ, ಕೋಲೆ ಇಲ್ಲ ಅದೇ ಇಲ್ಲ ಅಂತ ಅನ್ಕೋಬಾರ್ದು. ಒಂದು ದಿಪ್ಪಂದು ಏನಾದರೂ ಒಂದು ಚಲೋ ಕ್ವಾಲಿಟಿ ಚಮಚನೇ ಆಗಲಿ ಕಡ್ಚಿನಲ್ಲಿ ತೊಗೊಂಡು ಇದನ್ನು ಮಾಡ್ಬೋದು. ಇವಾಗ ನೋಡ್ರಿ ಎಷ್ಟು ಗಟ್ಟಿಯಾಗಿ ಬರ್ಲಾಕತ್ತದ. ನೀವು ಪ್ರತಿಯೊಂದನ್ನು ಮೊದಲಿಂದ ವಿಡಿಯೋ ಓಡಿಸ್ಲಾರ್ದೇನೆ ನೀಟಾಗಿ ಪ್ರತಿಯೊಂದನ್ನು ನೋಡ್ಕೊರಿ. ಮುದ್ದೆ ಮಾಡೋದು ತುಂಬ ಈಜಿ ಅದ. ಬರಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಅರ್ಜೆಂಟಿಗೆ ನಿಮಗೆ ಏನಾರು ತಿನ್ಬೇಕು ಅನ್ನಿಸ್ತಿತ್ತಂದ್ರೆ, ಹಸಿವಾಗಿತ್ತಪ್ಪ ಅಂತಂದ್ರೆ, ರೊಟ್ಟಿ ಮಾಡೋಕೆ ನಿಮಗೆ ಬೇಜಾರಾಗಿತ್ತಪ್ಪ ಅಂತಂದ್ರೆ, ಸಾಂಬಾರು ಇತ್ತಂದ್ರೆ ಪಟ್ನೆ ನೀವು ಒಂದು ಮುದ್ದೆ ತಿರ್ಕೊಂಡು ತಿನ್ಬೋದು. ಟಮಾಟಿ ಸಾರಿಗೂ ಕೂಡ ಉಪಕಾರ ಜಾಸ್ತಿ ಹಾಕಿ ಟಮಾಟಿ ಸಾರಿಗೂ ಕೂಡ ಚಲೋ ಆಕ್ಕದ. ಬ್ಯಾಳೆ ಸಾರಿಗೂ ಚಲೋ ಆಕೈತಿ. ಸ್ವಲ್ಪ ಉಪಕಾರ ಜಾಸ್ತಿ ಹಾಕಬೇಕು ಅಷ್ಟೇ ನೋಡ್ರಿ. ಇವಾಗ ನಾನು ತಿರುವಾಡ್ತಾ ಇದ್ದೀನಿ. ಮುಚ್ಚೋದು ತೆಗಿದು ಯಾಕೆ ಮಾಡ್ಲಕತ್ತೀನಪ್ಪ ಅಂತಂದ್ರೆ, ಮುಚ್ಚಿಬಿಟ್ರೆ ಉಮ್ಗೊಯ್ತದದು. ತಿರುವಿ ಹಾಕ್ಬೇಕು ಅದನ್ನು. ಯಾಕಂದ್ರೆ ನಡಬರ್ಕಿಂದು ತೆಳಗಿಂದು ಕುದ್ದಿರ್ತದ, ಮ್ಯಾಗಿಂದು ಮತ್ತು ನಡಬರ್ಕಿಂದು ಕುದ್ದಿರಂಗಿಲ್ಲ. ಅದಕ್ಕೆ ಹಾಕಿ ಅದನ್ನು ತಿರುವಾಡಿ ಕುದಿಸ್ಬೇಕು. ಇವಾಗ ನೋಡ್ರಿ ರೆಡಿ ಆಗೈತಿ ಮುದ್ದೆ. ಹೆಂಗೆ ಬಂದದ ನೀವೇ ನೋಡ್ಲಾಕತ್ತೀರಿ. ಎಷ್ಟು ಜಿಗಟಾಗಿ ಬಂದದ, ಎಷ್ಟು ಗಟ್ಟಿಯಾಗಿ ಬಂದದ. ಇದನ್ನು ನಾನು ಇಬ್ಬರಿಗೆ ಮಾಡೀನಿ, ನನ್ನ ಮಗಳಿಗೆ ನನಗೆ ಇಬ್ಬರಿಗೆ ಮಾಡೀನಿ. ನನ್ನ ಮುದ್ದು ಕಂದಮ್ಮಗೆ ನನಗೆ ಅಷ್ಟೇ ಸಾಕು. ಮಧ್ಯಾಹ್ನ ಮಾಡ್ಲಾಕತ್ತೀನಿ ಇದನ್ನು. ಹಾಗಾಗಿ ಈಗ ನೋಡ್ರಿ ಒಂದು ಪ್ಲೇಟ್ ತೊಗೊಂಡಿನಿ, ಸಣ್ಣ ಸೈಜದ್ದು ಪ್ಲೇಟ್ ತೊಗೊಂಡಿನಿ. ಯಾಕಂದ್ರೆ ಸುಡ್ತಿರ್ತದೆ ಅದು. ಡೈರೆಕ್ಟ್ ನಾವು ಕೈಯಾಗ ಮಾಡಕ್ಕೆ ಹೋದ್ರೆ ಆಗಂಗಿಲ್ಲ. ಅದಕ್ಕಾಗಿ ಒಂದು ಪ್ಲೇಟ್ದು ಹೆಲ್ಪ್ ತೊಗೊಂಡು ನಾನು ಇವಾಗ ಮುದ್ದೆ ಉಂಡೆ ಮಾಡೋದು ತೋರಿಸ್ತೀನಿ ನೋಡ್ರಿ. ನೀವು ಅಂತಿರಲ್ಲ ರಾಗಿ ಬಾಲ್ಸ್ ಅಂತೇಳಿ, ಆ ಬಾಲ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಚಂದ ಬಂದೈತಿ, ಎಷ್ಟು ಚಂದಾಗಿ ಹದ ಮಾಡೀನಿ. ತುಪ್ಪಾರೆ ಹಚ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ತುಪ್ಪ ಬೇಡ ಅಂತಂದ್ರೆ ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು. ಇಲ್ಲ ಡೈರೆಕ್ಟಾಗಿ ನೀವು ಹಾಗೆ ಮಾಡ್ಲಕ್ಕೆ ಹೋದ್ರಿ ಅಂದ್ರೆ ಎಲ್ಲ ಕೈಗೆ ಹತ್ತದದು. ಕೈಗೆ ಹತ್ತು ಸಂಬಂಧ ಸ್ವಲ್ಪ ನೀರರೆ ಅಲ್ಲಿ ಬೇಡ, ನಿಮಗೆ ತುಪ್ಪಾರೆ ಅಲ್ಲಿ ಹಚ್ಚಿ ಇದನ್ನ ಒಂದು ಪ್ಲೇಟ್ ಸಹಾಯದಿಂದ ನೀಟಾಗಿ ನಿಮ್ಮ ರಾಗಿ ಬಾಲ್ಸನ್ನು ಮಾಡ್ಕೋಬೋದು ನೋಡ್ರಿ. ಹೆಂಗೆ ಬಂದದ ನೋಡ್ರಿ. ಇವಾಗ ಎಷ್ಟು ಚಂದ ಬಂದದ, ಎಷ್ಟು ಹದ ಆಗಿ ಬಂದೈತಿ. ಭಾರಿ ಮಸ್ತ್ ಆಕ್ಕದ್ರಿ. ಹೊಟ್ಟೆ ತುಂಬುತ್ತದ, ಆರಾಮ ನಿದ್ದೆ ಬರ್ತೈತಿ ಮುದ್ದೆ ತಿಂದ ಮ್ಯಾಗ. ಒಂದು ಸರಿ ನೀವು ಮಾಡ್ಕೊಂಡು ನೋಡ್ರಿ. ನಾ ಮುದ್ದೆ ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಪೋರ್ಟ್ ಮಾಡಿರಿ ನನಗೂ ಕೂಡ. ನೋಡ್ರಿ ಇವಾಗ ಹೆಂಗೆ ಇದನ್ನ ಆಲಕತ್ತೈತಿ. ನನ್ನ ಕೈನೂ ಸುಡಲ್ಲ, ಯಾಕಂದ್ರೆ ನಾ ಬೇಗ ತಿರ್ಗಿಸ್ಲಾಕತ್ತೀನಿ ಅದನ್ನು ಮುದ್ದಿನ. ಇವಾಗ ನೋಡ್ರಿ ರೆಡಿ ಆಯ್ತು ನೋಡ್ರಿ. ಹೆಂಗೆ ಬತ್ತು ಎಷ್ಟು ಚಂದ ಬಂದೈತಿ. ಮಸ್ತ್ ಬರ್ತೈತ್ರಿ ಮುದ್ದೆ. ಏನು ಬಾಳೆನು ಇದನ್ನಿಲ್ಲ, ಮಾಡ್ಬೋದು. ಈಸಿಯಾಗಿ ಮಾಡ್ಬೋದು. ನಮ್ಮ ಸೈಡೆಲ್ಲ ನಾವು ಹೆಂಗೆ ಕುರುಡಿಗೆ ಹಿಟ್ಟನ್ನು ಅಡ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಅಡಬೇಕು ಅಷ್ಟೇ. ಆದ್ರೆ ಅದು ಒಂದು ಸ್ವಲ್ಪ ಅಳಸಿರ್ತೈತಿ. ಇದು ಒಂದು ಸ್ವಲ್ಪ ಗಟ್ಟಿ ಇರ್ತದೆ, ಜಿಗಿ ಜಾಸ್ತಿ ಇರ್ತದೆ. ಅಕ್ಕಿ ಹಿಟ್ಟ ಜಿಗಿ ಜಾಸ್ತಿ ಇರಲ್ಲ. ನಾವು ಸಂಡ್ಗೆ ಹಾಕೋಕ್ಕೆಲ್ಲ ಮಾಡ್ತೀವಲ್ಲ, ಅಕ್ಕಿ ಸಂಡ್ಗೆ ಹಾಕೋಕೆ ಅದೇ ರೀತಿನೇ ಮಾಡೋದು. ಆದರೆ ಇದು ಸ್ವಲ್ಪ ಗಟ್ಟಿರ್ತದ, ಜಿಗಿ ಹೆಚ್ಚಿರ್ತದ. ಒಂದು ಸ್ವಲ್ಪ ಹೆಚ್ಚಿಗೆ ತಿರ್ಗಿಸ್ಬೇಕಾಗ್ತದ. ಹಾಗಾಗಿ ಏನು ಹೆದರೋ ಅವಶ್ಯ ಏನಿಲ್ಲ ರೀ. ಇವಾಗ ನೋಡ್ರಿ ನನಗೆ ಮಗಳಿಗೊಂದು ಸಣ್ಣ ಮುದ್ದೆ ಮಾಡೀನಿ. ಇಬ್ಬರಿಗೆ ಮಾಡೀನಿ ನಾನು ಇವತ್ತು. ಯಾಕಂದ್ರೆ ನಿಮಗೆ ತೋರಿಸೋ ಸಲುವಾಗೇ ಮಾಡ್ಲಾಕತ್ತೀನಿ ನಾನು ಇವತ್ತು. ಸೈಡಿಗೆ ಮತ್ತು ನಾ ಹುರುಳಿಕಾಳು ಸಾಂಬಾರು ಮಾಡ್ಕೊಂಡೀನಿ ನಾನು. ಹುರುಳಿಕಾಳು ಸಾಂಬಾರು ಮಾಡೀನಿ. ಹುರುಳಿಕಾಳ್ದು ನೆನೆಸ್ಕೊಳಕ್ಕೆ ಪಲ್ಯ ಮಾಡಿಟ್ಟೀನಿ. ಇವಾಗ ನೋಡ್ರಿ ಏನಿಲ್ಲ, ಮತ್ತೊಂದೇನಿಲ್ಲ. ಈಗ ರಾಗಿ ಬಾಲ್ಸ್ ರೆಡಿ ಆಯಿತು. ತಿಂತಾ ಇರೋದು ಒಂದೇ ಕೆಲಸ ನೋಡ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ವಿಡಿಯೋ ಪೂರ್ತಿ ನೋಡ್ರಿ. ಕಟ್ ಮಾಡಿ ನೋಡಬೇಡ್ರಿ, ಏನೂ ಗೊತ್ತಾಗಂಗಿಲ್ಲ. ವಿಡಿಯೋನ ಪೂರ್ತಿ ನೋಡ್ರಿ. ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಗೆ ಕೂಡ ಮುಂದಿನ ವಿಡಿಯೋ ಮಾಡೋಕೆ ಮತ್ತು ನಮಗೆ ಮನಸ್ಸು ಬರ್ತೈತಿ. ನೀವು ಕಟ್ ಮಾಡಿ ನೋಡಿದ್ರಿ ಅಂದ್ರೆ ನಮಗೂ ಏನು ಬಿಡಪ್ಪ, ಏನು ಮಾಡಿದ್ರು ಏನು ಉಪಯೋಗ ಇಲ್ಲ ಅನ್ನಂಗೆ ಆಗ್ತದೆ. ನಿಮಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ. ಹೋಗಿ ಬರಲಾ, ನಮಸ್ಕಾರ.